ಶಿಕಾರಿಪುರದಿಂದ 8:30 ಸಮಯದಲ್ಲಿ ಕುಮುದತಿ ಕಾಲೇಜ್ ಮುಂಭಾಗದಲ್ಲಿ ಶಿವಮೊಗ್ಗದಿಂದ ಬರ್ತಕ್ಕಂಥ ಬಸ್ಸು ಒಂದು ಮಹಿಳೆ ಬಸ್ನ ಮುಂಭಾಗ ಬಂದಾಗ ಅವಳಿಗೆ ಒಂದು ಅಪಘಾತ ಆಗೋ ಚಾನ್ಸಸ್ ಇತ್ತು. ಆ ಸಮಯದಲ್ಲಿ ಡ್ರೈವರು ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಬಲಭಾಗ ತೆಗೆದುಕೊಂಡಾಗ ಡಿವೈಡರ್ ಹತ್ತಿದೆ. ಡಿವೈಡರ್ ಹತ್ತಿದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಂದು ದೊಡ್ಡ ಕಮಾನ್ ಲೈಟ್ ಇದೆಯಲ್ಲ, ಅದು ಕಟ್ಟಾಗಿ ಈ ಕಡೆ ಬಿದ್ದಿದೆ. ಹಾಗೆ ಬಸ್ಸು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಜನ ಈಗಾಗಲೇ ಶಿಕಾರಿಪುರದ ಸರ್ಕಾರಿ ಆಸ್ಪತ್ರೆ ಹಾಗೂ ಶಿವಮೊಗ್ಗದ ಸರ್ಕಾರಿ ಮೆಗಾನ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಅವರಿಗೆ ಕಳಿಸಿಕೊಡಲಾಗಿದೆ. ಅದು ಇದುವರೆಗೂ ಯಾವುದೇ ರೀತಿಯ ಒಂದು ಪ್ರಾಣಾಪಾಯದ ಇದು ಕಂಡು ಬಂದಿಲ್ಲ. ಸುಮಾರೊಂದು 30ಕ್ಕಿಂತ ಹೆಚ್ಚು ಜನರು ಆಲ್ರೆಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಸ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಬಸ್ನ ಪರಿಸ್ಥಿತಿ ನೋಡಿದರೆ ಸುಮಾರೊಂದು ಎಷ್ಟು ಜನರ ಭೀಕರ ಅಪಘಾತ ಆಗ್ತಿತ್ತು ಗೊತ್ತಿಲ್ಲ. ಆದರೆ ಯಾರಿಗೂ ಒಂದು ಸಣ್ಣ ಪುಟ್ಟ ಹೊಡೆತಗಳು, ತಲೆಗೆ ಕೈಕಾಲಿಗೆ ಹೊಡೆತಗಳು ಬಿದ್ದು ದೇವರು ಯಾವುದೇ ರೀತಿಯ ಸಾವು ಇದುವರೆಗೂ ಸಂಭವಿಸಲೆಂದ ಸುದ್ದಿ ಬಂದಿದೆ.